ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದು ಊರಲ್ಲಿ ಒಂದು ವಯಸ್ಸಾದ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಇಬ್ಬರು ಹೆಣ್ಮಕ್ಳನ್ನ ಕೆಲಸಕ್ಕೆ ಇಟ್ಕೊಂಡಿರ್ತಾಳೆ. ಜೊತೆಗೆ ಒಂದು ಹುಂಜವನ್ನು ಕೂಡ ಸಾಕಿರ್ತಾಳೆ. ಪ್ರತಿದಿನ ಬೆಳಗ್ಗೆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗ್ತಾ ಇರುತ್ತೆ. ಆ ಅಜ್ಜಿ ಆ ಹುಂಜಕ್ಕೆ ಹೋಗಿದ ತಕ್ಷಣ ತಾನು ಎದ್ದುಬಿಟ್ಟು ಇಬ್ಬರು ಹೆಣ್ಮಕ್ಳನ್ನ ಎದುರಿಸ್ಬಿಟ್ಟು ಮನೆ ಕೆಲಸ ಮಾಡೋದಕ್ಕೆ ಹೇಳ್ತಾ ಇರ್ತಾಳೆ. ಮತ್ತು ಇವರಿಬ್ಬರಿಗೆ ಬೇಜಾರಾಗ್ತಿರುತ್ತೆ ಹೆಣ್ಮಕ್ಳಿಗೆ. ಏನಪ್ಪ ಇದು, ದಿವಸ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಕೆಲಸ ಮಾಡಬೇಕು, ಸರಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲ್ಲ ಅಜ್ಜಿ ನಮಗೆ ಅಂತ ಬೈಕೊಂತ ಇರ್ತಾರೆ ಮನಸ್ಸೊಳಗಡೆ. ಬಟ್ ಅಜ್ಜಿಗೇನು ಹೇಳೋಕ್ಕಾಗ್ತಿರಲ್ಲ. ಈ ವಿಷಯವಾಗಿ ಆ ಹೆಣ್ಮಕ್ಳಿಗೆ ಈ ಅಜ್ಜಿ ಮೇಲೆ ಕೋಪ, ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹೇಗೆ ತಪ್ಪಿಸ್ಕೊಳೋದು? ಬೆಳಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತಿರುತ್ತೆ, ಈ ಹುಂಜ ಕೂಗ್ಬಿಡುತ್ತೆ, ನಮಗೆ ಹೇಳೋಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಏನು ಮಾಡೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಹುಂಜನ ತೊಗೊಂಡ್ಬಿಟ್ಟು ಈ ಇಬ್ಬರು ಹೆಣ್ಮಕ್ಳು ದೂರ ತೊಗೊಂಡೋಗಿ ಅರ್ಧ ಮನೆ ಬಿಟ್ಟು ಬಂದುಬಿಟ್ಟು ಮಾರನೇ ದಿವಸ ಸೈಲೆಂಟ್ ಆ್ಯಸ್ ಯೂಶ್ವಲ್ ತಮಗೆ ಗೊತ್ತಿರೋ ಥರ ಮನೆಗೆ ಬಂದು ಕೆಲಸ ಮಾಡಿ ರಾತ್ರಿ ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಹುಂಜ ಕೂಗೋದೇ ಇಲ್ಲ. ಇವ್ರು ಖುಷಿಯಾಗಿರ್ತಾರೆ, ನಾವು ಬೇಗ ಲೇಟಾಗಿ ಹೇಳೋದು ಅಂತ. ಈ ಅಜ್ಜಿಗೆ ಹುಂಜು ಸೌಂಡ್ ಇಲ್ದೇ ದಿವಸ ಪ್ರತಿದಿನ ಇರ್ರೆಗ್ಯುಲರ್ ಟೈಮ್ ಅಂದರೆ ಬೇರೆ ಬೇರೆ ಟೈಮಲ್ಲಿ ಎದ್ದೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ದಿವಸ 4 ಗಂಟೆಗೆ ಎದ್ದೇಳಿಸುತ್ತೆ, ಒಂದು ದಿವಸ 3 ಗಂಟೆಗೆ ಎದ್ದೇಳಿಸ್ತಿರುತ್ತೆ. ಎದ್ಬಿಟ್ಟು ಈ ಹೆಣ್ಮಕ್ಳು ಎದ್ದೇಳಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವ್ರು ದಿವಸ 5 ಗಂಟೆಗೆ ಹೇಳ್ತಾ ಇದ್ದವರು ಇವಾಗ 3 ಗಂಟೆ 4 ಗಂಟೆ ಈ ಥರ ಟೈಮಿಂಗ್ಸು ಚೇಂಜ್ ಆಗಿಬಿಟ್ಟು ಆ ಹೆಣ್ಮಕ್ಳಿಗೆ ಇನ್ನೂ ಬೇಜಾರಾಗಿ ಸ್ಟಾರ್ಟ್ ಆಗುತ್ತೆ. ನಾವು ಎಂಥ ಕೆಲಸ ಮಾಡಿದ್ವಿ, ಆ ಹುಂಜ ಇದ್ದಿರೋ ಅಟ್ಲೀಸ್ಟ್ 5 ಗಂಟೆದಾಗ ನಿದ್ದೆ ಮಾಡ್ಬೋದಾಗಿತ್ತು. ಈಗ ಹುಂಜ ಇಲ್ದಿದ್ದಕ್ಕೆ ನಮಗೆ 3 ಗಂಟೆ 4 ಗಂಟೆ ಹಿಂಗೆಲ್ಲ ಹೇಳಬೇಕಲ್ಲ ಅಂತ ತಮ್ಮ ಮಾಡಿದ ಕೆಲಸಕ್ಕೆ ಅವರಿಗೆ ಪಶ್ಚಾತ್ತಾಪ ಆಗುತ್ತೆ. ಈಗ ಏನು ಮಾಡೋದು ಅಂತ ಗೊತ್ತಾಗದೆ ಅವರು ತಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊತಾರೆ. ಈ ಕತೆ ಇದೇನು ಹೇಳುತ್ತೆ ಅಂದರೆ, ಸೋಂಬೇರಿತನ ಒಳ್ಳೆಯದಲ್ಲ ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಈ ಕತೆ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.